ಹಲೋ ಹಾಯ್, ಬನ್ನಿ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆ ವಿಡಿಯೋ ಇದೆ. ದೇವಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನೋಡಿ, ನಾನು ಒಂದು ಒಳ್ಳೆ ಕ್ರೀಮ್ ಮಾಡ್ತಾಯಿದ್ದೀನಿ. ಅದು ನಮ್ಮ ಮುಖದಲ್ಲಿ ಗ್ಲೋ ಬರೋದಕ್ಕೆ ಮತ್ತು ನಮ್ಮ ಮುಖದಲ್ಲಿರುವ ಕಲೆಗಳನ್ನ ಹೋಗಲಾಡಿಸೋಕ್ಕೆ ಮತ್ತು ತುಂಬಾ ವೈಟ್ ಆಗ್ತೀವಿ ಈ ಒಂದು ಕ್ರೀಮ್ ನಾವು ಬಳಸೋದ್ರಿಂದ. ಮತ್ತು ಈ ಕ್ರೀಮ್ ಹೇಗೆ ಮಾಡೋದು ಅಂತ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಹೊಸಬ್ರು ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ಹೇಗಿದೆ ಅಂತ ಕೂಡ ತಿಳಿಸೋದನ್ನು ಮರಿಬೇಡಿ. ನೋಡಿ, ಇವತ್ತು ನಾನು ಇವಾಗ ಒಂದು ಕ್ಯಾರೆಟ್ ತೊಗೊಂಡಿದ್ದೆ, ಒಂದೇ ಒಂದು ಸಾಕು. ನೋಡಿ, ಈ ಕ್ಯಾರೆಟ್ನ ನಾನು ಸ್ವಲ್ಪ ತೊಳೆದ್ಬಿಟ್ಟು ಒಂದೆರಡು ಸಲ ವಾಶ್ ಮಾಡಿ ಇದನ್ನು ಸ್ವಲ್ಪ ಹೀಗೆ ತುರ್ಕೊತಾ ಇದ್ದೀನಿ. ನೋಡಿ, ಈ ಥರ ಸಣ್ಣದಾಗಿ ತುರ್ಕೊಂಡ್ಬಿಟ್ರೆ ಇದರಲ್ಲಿ ನೀರಿನ ಅಂಶ ಏನಿರುತ್ತೆ ನೋಡಿ, ಅದು ಮಾತ್ರ ನನಗೆ ಬೇಕಾಗುತ್ತೆ. ಈ ಥರ ಚೆನ್ನಾಗಿ ಒಂದೇ ಕ್ಯಾರೆಟ್ ಸಾಕು. ನಮ್ಮ ಫೇಸ್ ನೋಡಿ ತುಂಬಾ ಚೆನ್ನಾಗಾಗುತ್ತೆ. ನೀವು ಇದನ್ನು 3 ದಿನ ಯೂಸ್ ಮಾಡಿದರೆ ಸಾಕು, ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಹಾಗೆ ನೀವು ಕಂಟಿನ್ಯೂ ಆಗಿ ಕೂಡ ಇದನ್ನು ಅಪ್ಲೈ ಮಾಡೋದ್ರಿಂದ ಏನೂ ತೊಂದರೆ ಇಲ್ಲ. ಮತ್ತು ನೀವು ವಾರದಲ್ಲಿ 2 ಸಲ ಅಂತೂ ಕಂಪಲ್ಸರಿ ಈ ಕ್ರೀಮ್ನ ನಾವು ಮುಖಕ್ಕೆ ಅಪ್ಲೈ ಮಾಡಲೇಬೇಕು. ಮಾಡೋದ್ರಿಂದ ನಮ್ಮ ಮುಖ ತುಂಬ ಗ್ಲೋ ಆಗಿ, ಆಮೇಲೆ ಈ ಕ್ಯಾರೆಟ್ ಕಲರ್ ಹೇಗಿದೆ ನೋಡಿ, ಗೋಲ್ಡನ್ ಕಲರ್, ಅದೇ ಥರನೇ ನಮ್ಮ ಮುಖ ತುಂಬ ಚೆನ್ನಾಗಾಗುತ್ತೆ. ಬನ್ನಿ ಇವಾಗ ನೋಡಿ, ಇದನ್ನು ನಾನು ಕ್ಯಾರೆಟ್ ನಮಗೆ ಈ ನೀರಿನ ಅಂಶ ಮಾತ್ರ ಬೇಕು. ಈ ಥರ ಗಟ್ಟಿಯಾಗಿ ಅದನ್ನು ತೆಗಿತಾ ಇದ್ದೀನಿ. ನೋಡಿ, ಕ್ಯಾರೆಟಲ್ಲಿರೋ ನೀರು ನಮಗೆ ತುಂಬಾ ಮುಖ್ಯ. ಕ್ಯಾರೆಟ್ ನಮ್ಮ ಸ್ಕಿನ್ನಿಗೆ ಎಷ್ಟೊಂದು ಚೆನ್ನಾಗಿ ಇದು ಮಾಡುತ್ತಂದರೆ ತುಂಬಾ ಒಳ್ಳೆಯದು. ನೋಡಿ, ತುಂಬ ಗಟ್ಟಿಯಾಗಿ ಹಿಂಡ್ಕೊಂಬಿಡಿ. ನಾನಿಲ್ಲಿ 1 ದಿನಕ್ಕೆ ಮಾತ್ರ ಮಾಡ್ತಾಯಿದ್ದೀನಿ. ಇದು ಡೈಲಿ ಮಾಡಿ ಹಚ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಮುಖಕ್ಕೆ. ಇಲ್ಲಿ ನೋಡಿ, ನಾನು ಅಲೋವೆರಾ ಜೆಲ್ ಹಾಕ್ತಾಯಿದ್ದೀನಿ. ಅಲೋವೆರಾ ಜೆಲ್ ಕೂಡ ಅಷ್ಟೇ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಕಲೆಗಷ್ಟೇ ಅಲ್ಲ, ನಮ್ಮ ಮುಖದಲ್ಲಿರುವ ಭಂಗಿಗೂ ಅಷ್ಟೇ ಈ ಅಲೋವೆರಾ ಜೆಲ್ ತುಂಬಾ ಕೆಲಸ ಮಾಡುತ್ತೆ. ಸ್ಕಿನ್ ಗ್ಲೋ ಆಗಿ ತುಂಬಾ ಗ್ಲೋ ಆಗಿ ಕಾಣಿಸುತ್ತೆ. ಈ ಕ್ರೀಮ್ ಹೇಳ್ತೀನಲ್ವ, ಡೈಲಿ ಹಚ್ಚೋದ್ರಿಂದನೂ ತುಂಬಾ ಒಳ್ಳೆಯದು. ನೋಡಿ, ಇದನ್ನು ಕ್ರೀಮ್ ಬರೋವರೆಗೂ ನಾವು ಇದನ್ನು ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟೇ. ಇಲ್ಲಿ ನಿಮಗೆ ಇನ್ನೂ ತಿಳಿ ಅನಿಸ್ತಿದ್ರೆ ಅಲೋವೆರಾ ಜೆಲ್ನ ಹಾಕ್ಕೋಬೋದು. ನೋಡಿ, ಇವಾಗ ಈ ಥರ ನಾನು ಇಷ್ಟು ಮಾಡ್ಕೊಂಡೆ. ಇನ್ನೂ ಗಟ್ಟಿ ಬೇಕಾದರೂ ಕೂಡ ಮಾಡ್ಕೊಳ್ಳಿ. ಒಂದು ಒಳ್ಳೆ ಕ್ರೀಮ್ ರೆಡಿ ಆಗುತ್ತೆ ಇವಾಗ ಈ ಥರ ಮಾಡೋದ್ರಿಂದ. ಒಂದು 3 ದಿನ ಅಪ್ಲೈ ಮಾಡಿದರೆ ಸಾಕು, ನೀವೇ ಅಂತೀರ ತುಂಬಾ ಒಳ್ಳೆ ಕ್ರೀಮ್ ಇದು. ನೋಡಿ, ಇವಾಗ ಈ ಥರ ಹಾಕಬೇಕು. ಒಂದು ಕ್ರೀಮ್ ಸ್ಟೇಜಿಗೆ ಬರಬೇಕು. ಇದನ್ನು ಇನ್ನೂ ಗಟ್ಟಿ ಬೇಕಂದರೆ ಸ್ವಲ್ಪ ಅಲೋವೆರಾ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಒಂದು 2 ಹನಿನ ರೋಸ್ ವಾಟ್ರ್ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಿಕ್ಸ್ ಮಾಡೋದ್ರಿಂದ ಒಳ್ಳೆಯ ಒಂದು ಕ್ರೀಮು, ಆಮೇಲೆ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ನೈಟ್ ಮಲ್ಗೋ ಮುಂಚೆ ಮುಖನ ವಾಶ್ ಮಾಡಿಕೊಂಡು ಒಂದು 10 ನಿಮಿಷ ಇಲ್ಲ 1/2 ಅವರ್ ಹಚ್ಕೊಂಡು
ಮುಖನ ಕ್ಲೀನಾಗಿ ತೊಳ್ಕೊಂಬಿಡಿ. ನೋಡಿ, ನೀವು ಇನ್ನೂ ಜಾಸ್ತಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು. 1-2 ದಿನ 3 ದಿನಕ್ಕೆ ಹಾಕ್ಕೋಬೋದು ಫೇಸ್ಗೆ. ಏನು ಕಾಣಿಸ್ತಾ ಇದೆ ನೋಡಿ, ಗೋಲ್ಡನ್ ಕಲರ್, ಅದೇ ಥರನೇ ಫೇಸ್ ಕೂಡ ಅದೇ ಥರನೇ ಆಗುತ್ತೆ. ತುಂಬ ಚೆನ್ನಾಗಿರೋ ಈ ಕ್ರೀಮ್ನ ರೆಡಿ ಮಾಡಿದ್ದೀನಿ. ಸೂಪರಾಗಿರುವ ಈ ಕ್ರೀಮ್ನ ನೋಡಿ, ಒಂದು ಚಿಕ್ಕ ಡಬ್ಬದಲ್ಲಿ ಹಾಕಿದ್ದೀನಿ. ನೀವು ಜಾಸ್ತಿ ಬೇಕಾದರೂ ಕೂಡ ಇನ್ನೂ ಮಾಡ್ಕೋಬೋದು. ಕ್ಯಾರೆಟು, ಆಮೇಲೆ ಅಲೋವೆರಾ ಜೆಲ್ಲು, ಹಾಲು, ಇಷ್ಟು ನಮ್ಗೆ ತುಂಬಾ ಒಳ್ಳೆಯದಲ್ವಾ ನಮ್ಮ ಫೇಸ್ಗೆ. ಇಲ್ಲಿ ನೋಡಿ, ನಾನು ಒಂದು ಸ್ವಲ್ಪ ತೋರಿಸ್ತಾ ಇದ್ದೀನಿ. ನಿಮಗೆ ಗಟ್ಟಿ ಬೇಕಾದರೂ ಇನ್ನೂ ಸ್ವಲ್ಪ ಅಲೋವೆರಾ ಹಾಕ್ಕೊಂಡು ಗಟ್ಟಿ ಮಾಡ್ಕೊಳ್ಳಿ. ಬಟ್ ನಮ್ಗೆ ಇಷ್ಟೇ ಸಾಕು ಅಂತ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಒಂದು ಫೇಸಿಗೂ ಅಷ್ಟೇ ಒಂದು 5 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ 5 ನಿಮಿಷ ಬಿಟ್ಟು, ಅಂದರೆ ಒಂದು 10 ಇಲ್ಲ 15 ನಿಮಿಷ ಬಿಟ್ಟು ಮುಖನ ತೊಳ್ಕೊಂಬಿಡಿ. ನೋಡಿ, ಎಷ್ಟು ಗ್ಲೋ ಆಗಿ ಸ್ಕಿನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಖಂಡಿತ ನಿಮಗೂ ಅಷ್ಟೇ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿನಿ. ಇಲ್ಲಿ ನೋಡಿ, ನಾನು ಕ್ಲೀನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಇದೆ ಕ್ರೀಮು. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಎಲ್ಲರಿಗೂ.